ಅವ್ರ ಕೈವಾಡ ಇದೆ ಅಂತ ಅನಿಸ್ತು. ನನಗೆ ಭರವಸೆ ಐತೆ, ಯಾಕಂದರೆ ಈಶ್ವರಪ್ಪನವರು ಅವರು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಸಂಘದ ನಿಷ್ಠಾವಂತ ಕಾರ್ಯಕರ್ತರು. ಅವರು ಅವ್ರು ಹಾಕಿದಂಥ ನಾಮಪತ್ರ ವಾಪಸ್ ತೆಗಿತಾರೆ ಅನ್ನುವಂಥ ಭರವಸೆ ನನಗೈತೆ. ಕಾಂಗ್ರೆಸ್ ಪಾರ್ಟಿ ಈಗ ಏನು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಎಲೆಕ್ಷನ್ ಟೈಮ್ ಅಂದರೆ ವೋಟಿಂಗ್ ಮತದಾನ 2-3 ದಿನ ಇರಬೇಕಾದಾಗ ಈ ಗೃಹಲಕ್ಷ್ಮಿ ಮತ್ತು ಎರಡು ಸಾವಿರ ರೂಪಾಯಿ ಆ ಅಮೌಂಟನ್ನು ಹಾಕ್ತಾ ಇದೆ. ಅದನ್ನು ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಮತದಾರ ಸೆಳೆಯೋದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ, ಬಳಸ್ಕೊಳ್ತಾರೆ. ಅವರು ತಮ್ಮ ಈ ರೀತಿಯ ಫಾಲ್ಸ್ ಗ್ಯಾರಂಟಿಗಳ ಮೂಲಕ ಜನರ ದಿಕ್ಕನ್ನು ನಾವು ತಪ್ಪಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಜನರಿಗೆ ಗೊತ್ತೈತೆ. ಅವರು 10 kg ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು, ಒಂದೊಂದು kg ಅಕ್ಕಿ ಕೊಡೋಕ್ಕಾಗಿಲ್ಲ. ಇವತ್ತು ಜನರಿಗೆ ರೇಷನ್ ಮೂಲಕ ತಲುಪುವಂಥ ಅಕ್ಕಿ ಮೋದಿ ಕೊಡ್ತಿರುವಂಥ ಅಕ್ಕಿ ಅಂತ ಎಲ್ಲರಿಗೂ ಗೊತ್ತಾಗೈತಿ. ಹಾಗಾಗಿ ಅವ್ರದ್ದು ಯಾವುದೇ ರೀತಿಯ ಸ್ಕೀಮ್ಗಳು ಏನೂ ವರ್ಕ್ ಆಗೋದಿಲ್ಲ. ಜನ ಆಲ್ರೆಡಿ 2 ತಿಂಗಳ ಹಿಂದೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಜನವರಿಯಲ್ಲೇ ನನಗೆ ಅನಿಸಿದ ಮಟ್ಟಿಗೆ ಇಡೀ ದೇಶಾದ್ಯಂತ ಜನ ನರೇಂದ್ರ ಮೋದಿನ ನಮ್ಮ ಪ್ರಧಾನಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತಂದ್ರೆ ನರೇಂದ್ರ ಮೋದಿನ ಅಂತ ಎಲ್ಲ ಕ್ಷೇತ್ರದಲ್ಲೂ ಹೆಚ್ಚು ಕಡಿಮೆ ಡಿಸೈಡ್ ಆಗಿಬಿಟ್ಟಿದೆ. ಹಾಗಾಗಿ ಯಾವುದೇ ರೀತಿಯ ಈಗ ನಮ್ಮ ದೇಶದಲ್ಲಿ ಇರೋದು ಕೇವಲ ಮೋದಿ ಗ್ಯಾರಂಟಿ ಮಾತ್ರ. ನಮ್ಮ ದೇಶದಲ್ಲಿರುವಂಥ ಬಡವ್ರನ್ನ ಮೇಲೆತ್ತುವಂಥ ಗ್ಯಾರಂಟಿ, ಅವರ ಜೀವನ ಸ್ತರ ಹೆಚ್ಚು ಮಾಡಿ ಮಧ್ಯಮ ವರ್ಗಕ್ಕೆ ಎಲ್ಲರನ್ನ ತೆಗೆದುಕೊಂಡು ಬರುವಂಥ ಗ್ಯಾರಂಟಿ ಮಾಡಿದ್ದ ಮೋದಿಯವರು. ಆ ಗ್ಯಾರಂಟಿ ಮಾತ್ರ ವರ್ಕ್ ಆಗ್ತೈತಿ, ಬೇರೆ ಯಾವುದೇ ಗ್ಯಾರಂಟಿನೂ ವರ್ಕ್ ಆಗೋದಿಲ್ಲ ದೇಶದಲ್ಲಿ. ಇಲ್ಲ, ಅದ್ರ ಬಗ್ಗೆ ನನಗೆ ಗೈಡ್ ಆಗುತ್ತೆ. ಇನ್ನೊಂದು ಕಡೆ ನಿರಾಣಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನ ಒಳಗಡೆ ಸರ್ ಎಲ್ಲೊಂದು ಕಡೆ ಬಿಜೆಪಿಯಲ್ಲಿ ಹೊಡೆದಾಗ್ತಾ ಇದೆ ಸರ್. ಹಾಗೇನಿಲ್ಲ, ನಿರಾಣಿಯವರು ನಮ್ಮ ಪಾರ್ಟಿಯವರಲ್ಲ. ಸೊ ಹಂಗಾಗಿ ಅದೇನು ಪ್ರಶ್ನೆ ಇಲ್ಲ. ಆ ರೀತಿ ಪೆಗ್ ಹೇಳಿಕೆ ಅದು ನನಗನ್ಸ ಮಟ್ಟಿಗೆ ಕೊಡೋದು ಅವಶ್ಯಕತೆ ಇದಿಲ್ಲ. ಸ್ತ್ರೀಗಳು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಜದ ದೃಷ್ಟಿಯಿಂದ ಆ ರೀತಿ ಮಾತಾಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ನಾನು. ಸರ್, ಈಗ ತುಮಕೂರಲ್ಲಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತಂದ್ರೆ ಗ್ಯಾರಂಟಿ ಹಣದಿಂದ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ, ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಅಥವಾ ಪ್ಲಸ್ ಆಗುತ್ತೆ? ಹಂಗೇನು ಡ್ಯಾಮೇಜ್ ಏನು ಆಗೋದಿಲ್ಲ. ಗ್ಯಾರಂಟಿ ಹಣದಿಂದ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ, ಅದನ್ನೇನು ಪ್ರಯತ್ನ ಮಾಡ್ತಿದ್ದಾರೆ, ನನಗೇನು ಅನ್ಸೋದಿಲ್ಲ ಅದಾಗುತ್ತಂತ. ಅವ್ರ ಕೈವಾಡ ಇದೆ ಅಂತ ಅನಿಸ್ತು. ನನಗೆ ಭರವಸೆ ಐತೆ, ಯಾಕಂದರೆ ಈಶ್ವರಪ್ಪನವರು ಅವರು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಸಂಘದ ನಿಷ್ಠಾವಂತ ಕಾರ್ಯಕರ್ತರು. ಅವ್ರು ಹಾಕಿದಂಥ ನಾಮಪತ್ರ ವಾಪಸ್ ತೆಗಿತಾರೆ ಅನ್ನುವಂಥ ಭರವಸೆ ನನಗೈತೆ. ಕಾಂಗ್ರೆಸ್ ಪಾರ್ಟಿ ಈಗ ಏನು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಎಲೆಕ್ಷನ್ ಟೈಮ್ ಅಂದರೆ ವೋಟಿಂಗ್ ಮತದಾನ 2-3 ದಿನ ಇರಬೇಕಾದಾಗ ಈ ಗೃಹಲಕ್ಷ್ಮಿ ಮತ್ತು ಎರಡು ಸಾವಿರ ರೂಪಾಯಿ ಆ ಅಮೌಂಟನ್ನು ಹಾಕ್ತಾ ಇದೆ. ಅದನ್ನು ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಮತದಾರ ಸೆಳೆಯೋದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ, ಬಳಸ್ಕೊಳ್ತಾರೆ. ಅವರು ತಮ್ಮ ಈ ರೀತಿಯ ಫಾಲ್ಸ್ ಗ್ಯಾರಂಟಿಗಳ ಮೂಲಕ ಜನರ ದಿಕ್ಕನ್ನು ನಾವು ತಪ್ಪಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಜನರಿಗೆ ಗೊತ್ತೈತೆ. ಅವರು 10 kg ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು, ಒಂದೊಂದು kg ಅಕ್ಕಿ ಕೊಡೋಕ್ಕಾಗಿಲ್ಲ. ಇವತ್ತು ಜನರಿಗೆ ರೇಷನ್ ಮೂಲಕ ತಲುಪುವಂಥ ಅಕ್ಕಿ ಮೋದಿ ಕೊಡ್ತಿರುವಂಥ ಅಕ್ಕಿ ಅಂತ ಎಲ್ಲರಿಗೂ ಗೊತ್ತಾಗೈತಿ. ಹಾಗಾಗಿ ಅವ್ರದ್ದು ಯಾವುದೇ ರೀತಿಯ ಸ್ಕೀಮ್ಗಳು ಏನೂ ವರ್ಕ್ ಆಗೋದಿಲ್ಲ. ಜನ ಆಲ್ರೆಡಿ 2 ತಿಂಗಳ ಹಿಂದೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಜನವರಿಯಲ್ಲೇ ನನಗೆ ಅನಿಸಿದ ಮಟ್ಟಿಗೆ ಇಡೀ ದೇಶಾದ್ಯಂತ ಜನ ನರೇಂದ್ರ ಮೋದಿನ ನಮ್ಮ ಪ್ರಧಾನಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತಂದ್ರೆ ನರೇಂದ್ರ ಮೋದಿನ ಅಂತ ಎಲ್ಲ ಕ್ಷೇತ್ರದಲ್ಲೂ ಹೆಚ್ಚು ಕಡಿಮೆ ಡಿಸೈಡ್ ಆಗಿಬಿಟ್ಟಿದೆ. ಹಾಗಾಗಿ ಯಾವುದೇ ರೀತಿಯ ಈಗ ನಮ್ಮ ದೇಶದಲ್ಲಿ ಇರೋದು ಕೇವಲ ಮೋದಿ ಗ್ಯಾರಂಟಿ ಮಾತ್ರ. ನಮ್ಮ ದೇಶದಲ್ಲಿರುವಂಥ ಬಡವ್ರನ್ನ ಮೇಲೆತ್ತುವಂಥ ಗ್ಯಾರಂಟಿ, ಅವರ ಜೀವನ ಸ್ತರ ಹೆಚ್ಚು ಮಾಡಿ ಮಧ್ಯಮ ವರ್ಗಕ್ಕೆ ಎಲ್ಲರನ್ನ ತೆಗೆದುಕೊಂಡು ಬರುವಂಥ ಗ್ಯಾರಂಟಿ ಮಾಡಿದ್ದ ಮೋದಿಯವರು. ಆ ಗ್ಯಾರಂಟಿ ಮಾತ್ರ ವರ್ಕ್ ಆಗ್ತೈತಿ, ಬೇರೆ ಯಾವುದೇ ಗ್ಯಾರಂಟಿನೂ ವರ್ಕ್ ಆಗೋದಿಲ್ಲ ದೇಶದಲ್ಲಿ. ಇಲ್ಲ, ಅದ್ರ ಬಗ್ಗೆ ನನಗೆ ಗೈಡ್ ಆಗುತ್ತೆ. ಪಂಚಮಸಾಲಿಗಳ ನಡುವೆ ಫೈಟ್ ಸ್ಟಾರ್ಟ್ ಆಗಿದೆ. ಒಂದು ಕಡೆ ಸಂಜಯ್ ಪಾಟೀಲ್, ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೆಗ್ ವಿಚಾರ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಿರಾಣಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನ ಒಳಗಡೆ ಸರ್ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ಹೊಡೆದಾಗ್ತಾ ಇದೆ ಸರ್. ಹಾಗೇನಿಲ್ಲ, ನಿರಾಣಿಯವರು ನಮ್ಮ ಪಾರ್ಟಿಯವರಲ್ಲ. ಸೊ ಹಂಗಾಗಿ ಅದೇನು ಪ್ರಶ್ನೆ ಇಲ್ಲ. ಆ ರೀತಿ ಪೆಗ್ ಹೇಳಿಕೆ ಅದು ನನಗನ್ಸ ಮಟ್ಟಿಗೆ ಕೊಡೋದು ಅವಶ್ಯಕತೆ ಇದಿಲ್ಲ. ಸ್ತ್ರೀಗಳು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಜದ ದೃಷ್ಟಿಯಿಂದ ಆ ರೀತಿ ಮಾತಾಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ನಾನು. ಸರ್, ಈಗ ತುಮಕೂರಲ್ಲಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತಂದ್ರೆ
ಗ್ಯಾರಂಟಿ ಹಣದಿಂದ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ, ಅದು ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಅಥವಾ ಪ್ಲಸ್ ಆಗುತ್ತಾ? ಹಂಗೇನು ಡ್ಯಾಮೇಜ್ ಏನು ಆಗೋದಿಲ್ಲ. ಅದು ಗ್ಯಾರಂಟಿ ಹಣದಿಂದ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ. ಅದನ್ನೇನು ಪ್ರಯತ್ನ ಮಾಡ್ತಿದ್ದಾರೆ, ನನಗೇನು ಅನ್ಸೋದಿಲ್ಲ ಅದಾಗುತ್ತಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.